ಪಾಲಿಸು ಎನವರತ ದೇವಿ ವರಗೌರಿ ಪಾಲಿಸು ಎನವರತ ದೇವಿ ಶ್ರೀ ಗೌರಿ ಶರಣಂ 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 ಅಮ್ಮ ತಾಯಿ ಭುವನೇಶ್ವರಿ, ನಿನ್ನಲ್ಲಿ ಏನೆಂದು ಬೇಡಿಕೊಳ್ಳಿ ತಾಯಿ. ಸಕಲ ಐಶ್ವರ್ಯ ತುಂಬಿರುವಾಗ ನನಗೆ ಒಂದೇ ಒಂದು ಕೊರತೆ ಏನೆಂದರೆ, ನನಗೆ ಒಂದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಸಂತಾನ ಭಾಗ್ಯ ಕರುಣೆ ಸಂತ. ನಾನು ನಿನ್ನಲ್ಲಿ ಸೆರಗೋಟಿ ಬೇಡಿಕೊಳ್ಳೋಣ ತಾಯಿ, ಸೆರಗೋಟಿ ಬೇಡಿಕೊಳ್ಳಿ ತಾಯಿ. ಸಕಲ ಕಾಲದಲ್ಲಿ ನಾನು ನಿನಗೆ ಬೇಡೋದು ಏನೆಂದರೆ, ಆಸ್ತಿ, ಶ್ರೀ, ಸಂಪತ್ತು, ಬಂಗಾರದಂತ ಗಂಡ ಇವರೆಲ್ಲ ನನ್ನ ಬೆಂದೇ ಇದ್ದಿದ್ದಾರೆ. ಆದರೆ ನನಗೆ ಒಂದೇ ಒಂದು ಹೆಣ್ಣಾಗಲಿ ಗಂಡಾಗಲಿ ಸಂತಾನ ಭಾಗ್ಯ ಕರುಣಿಸು ತಾಯಿ, ಸಂತಾನ ಭಾಗ್ಯ ಕರುಣಿಸು. ಧರ್ಮೋ ಧರ್ಮ ರಕ್ಷಿತ. ಧರ್ಮನು ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತದೆ. ಈ ಬೆಟ್ಟಪ್ಪ ಅಂದ್ರೆ 40 ಹಳ್ಳಿಗಳ ಒಡೆಯ. ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದಲೇ ಬಂದರು ಈ ಬೆಟ್ಟಪ್ಪನ ಮಣಿತನ ನ್ಯಾಯ ಹೇಗೋಲ. ಯಾವತ್ತು ತಪ್ಪಾಗಿಲ್ಲ, ತಪ್ಪಾಗಿ ಕುಡ್ದು
ಈ ಬೆಟ್ಟಪ್ಪ ಅಂದ್ರೆ ಈ 40 ಹಳ್ಳಿಗಳ ಜನರಿಗೆ ನಾನು ದೇವರು ಅಂದು ನಾನು ತಿಳಿದುಕೊಂಡಿದ್ದಾರೆ. ಆದ್ರೆ ನಾನು ಕೂಡ ಅವರ ಮಕ್ಕಳನ್ನು ತಿಳಿದುಕೊಂಡಿದ್ದೇನೆ. ಈ ಬೆಟ್ಟಪ್ಪನಿಂದ ಯಾವ ತಪ್ಪ ಆಗ್ಬಾರ್ದು, ಆಗ್ಬಾರ್ದು. ಅದೇ ಈ ಬೆಟ್ಟಪ್ಪನ ಆಸ್ಥಾನ. ರುದ್ರ, ಏ ರುದ್ರ, ಎದ್ದೇಳು ರುದ್ರ, ಎದ್ದೇಳು. ರುದ್ರ, ಊರ್ಲಿ ಏನೋ ತುಂಬಾ ಗದ್ದ ಇದೆಯಂತೆ. ಹೌದ್ರಿ ಅಪ್ಪಾರ, ಊರಾಗ ಐತಿದ್ಲಾಗೆ ಭಾಳ ಗತ್ ಎದ್ದೈತ್ರಿ. ಅಷ್ಟ ಆಗಲ್ರಿ ದನ್ಯಾರ, ಊರ್ ಬರ್ಬರ್ದ ಭಾಳ ಹೊಲಸಾಗತ್ತರಿ ಅಪ್ಪಾರ. ಅಂದ್ರೆ ಅಪ್ಪಾರ ಅಂದ್ರ ಆ ಕಾಲದಲ್ಲಿ ಊರಾಗ ಏನೋ ತಪ್ಪು ಮಾಡ್ಯಾನಂತ್ರಿ ಅಪ್ಪಾರ. ಏನು ಆ ಕಾಳ ಮತ್ತೆ ತಪ್ಪು ಮಾಡಿದ್ನ? ಹೌದ್ರಿ ಅಪ್ಪಾರ, ಹಿಂದೊಮ್ಮೆ ಬಡವ ಬದುಕಲಿ ಅಂತ ಅವನಿಗೆ ಆಶ್ರಯ ಕೊಟ್ರಿ ಅಪ್ಪಾರ. ಅಷ್ಟ ಅಲ್ರಿ ಅಪ್ಪಾರ, ಊರಾಗ ಜೋಳದ ಗುಡಿ ಬೆಂಕಿನ ಹಚ್ಚಿದ್ರಿ ಅಪ್ಪಾರ. ಅಷ್ಟ ಅಲ್ದ ಊರಾಗ ಕಳ್ಳತನ ಮಾಡಿದ್ರಿ. ಆದ್ರ ದೊಡ್ಡ ಮನಸ್ಸು ಮಾಡಿ ಅಂತ ಬಡವರಿಗೆ ನೀವು ಊರಲ್ಲಿ ಬದುಕೆಂದು ನ್ಯಾಯ ಕೊಟ್ಟಿದ್ರಿ. ಹೌದು ಅಪ್ಪಾರ, ಅಂದ್ರ ಊರ್ ಜನ ಇವತ್ತ ಆ ಕಾಳನ್ನ ಹಿಡ್ಕೊಂಡ ನಮ್ಮ ವಾಡದ ಹಿಂಬಾಗಿಲಾಗ ನಿಂತಾರಿ ಅಪ್ಪಾರ. ಅಪ್ಪಾರ, ನೀವೊಂದ್ ವೇಳೆ ಅವ್ರಿಗೆ ಪರ್ಮಿಷನ್ ಕೊಟ್ರಿ ಅಂದ್ರ ಆ ಕಾಳನ್ನ ಕರ್ಕೊಂಡ್ ಬರಕ್ ಊರ್ ಜನ ಸಜ್ಜಾಗಿ ನಿಂತಾರಿ ಅಪ್ಪಾರ. ನಾನೇನು ಕಾಣಬೇಕ, ಜನರು ನನ್ನ ಹೊರಗಡೆ ಇದ್ದಾರೆ. ಹೌದ್ರಿ ಅಪ್ಪಾರ, ಇದು ಸತ್ಯ, ನ್ಯಾಯ, ನೀತಿ, ಧರ್ಮದ ತುಂಬಿದ ಮನೆ ರೀ ಅಪ್ಪಾರ. ಈ ಮನೆಯ ಕಾಲಿಡ್ಬೇಕಾದ್ರ ನಿಮ್ಮ ಮಾತು ಕೇಳ್ದ ಯಾರು ಮನೆ ಕಾಲಿಡಂಗಿಲ್ರಿ ಅಪ್ಪಾರ. ನೀವು ಹೂ ಅಂದ್ರಪ್ಪಾರ, ಕಾಳನ್ನ ಕರ್ಕೊಂಡು ಬರ್ತೀನಿ ಅಪ್ಪಾರ ನಾನು. ರುದ್ರ, ನಾನೇನು ಕಾಣಬೇಕ, ಜನರು ವಾಡಿ ಹೊರಗಡೆ ನಿಲ್ಲಬಾರ್ದು. ಹೋಗು, ಈಗಲೇ ಖರೀದಿಕೊಂಡು ಬಾ. ಅದೇನಂತ ನಾನು ಕೇಳ್ತೀನಿ. ಆಯ್ತ್ರಿ ಅಪ್ಪಾರ. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಅಲ್ಲ, ಹಸಿರಸಿರಲಿ ನಿಲ್ಲಿಸಿ ಜನಗಳು. ಮತ್ತೇನು ಕಾಳ, ಮತ್ತೆ ಯಾವ ತಪ್ಪು ಮಾಡಿದ್ಯಾ? ಅಪ್ಪಾರ, ಅವನ ಬಾಯಿಂದ ಏನು ಕೇಳ್ತೀರಿ ಅಪ್ಪಾರ? ಅವೇನಂತ ಹೇಳ್ತಾನ್ರಿ ಅಪ್ಪಾರ? ಅಷ್ಟ ಅಲ್ರಿ ಅಪ್ಪಾರ, ಹಾ ಬಡ ಕೆಂಚಿನ ಮಗಳ ಕೂಲಿ ಮಾಡಕತ್ತ ಕೆಲ್ಸಕ್ಕೆ ಹೋಗಾಗ್ರಿ, ಹೋಗುವಾಗ ಅವಳ ಮೇಲೆ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ರಿ ಕಾಳ. ಏಯ್! ಹಿಂದೆ ಜೋಳದ ಗುಡಿ ಬೆಂಕಿ ಹೆಚ್ಚಿದಾಗ ಇಲ್ಲಿ ಬಡವ ಬದುಕಲಿ ಅಂತ ನಾನು ಬಿಟ್ಟಿದ್ದೆ. ಆದ್ರೆ ನಿನಗೋಸ್ಕರ ದಂಡ ನಾನು ಕೊಟ್ಟು ನಿನ್ನ ಸುಮ್ಮನೆ ಬಿಟ್ಟಿದ್ದೀನಿ. ಆದ್ರೆ ಒಂದು ಹೆಣ್ಣಿನ ಮೇಲೆ ಬಲಾತ್ಕಾರ. ಲೇ ಕಾಳ, ಈ ನನ್ನ ನಾಡಿನಲ್ಲಿ ಹೆಣ್ಣು ಅಂದ್ರೆ ಏನ್ ತಿಳಿದುಕೊಂಡಿದ್ಯಾ? ಹೆಣ್ಣು ಅಂದ್ರೆ ದೇವರು. ದೇವರ ರೂಪದಲ್ಲೂ ದೇವರನ್ನು ಈ ರೀತಿ ಮಾಡ್ತದೆ. ನೀನು ಮನುಷ್ಯನೋ ಅಥವಾ ರಾಕ್ಷಸನೋ? ನಾನ್ಯಾಕೆ ತಪ್ಪು ಮಾಡಕ್ ಹೋಲ್ರಿ ಅಪ್ಪ? ಆ ನಿಮ್ಮ ಮನೆ ಹೋಗ ರುದ್ರ ಸುಳ್ಳು ಹೇಳಕತ್ತೆ. ಸಾಧು ಯಾವ ಜಾಗದಲ್ಲಿ ಎಲ್ಲಿ ನಿಂತು ಮಾತಾಡ್ದು ಪರಿಜ್ಞಾನ ಇರಬೇಕು ನನಗೂ. ಇದು ಬೆಟ್ಟಪ್ಪನ ಆಸ್ಥಾನ. ಎಲ್ಲಿ ಯಾವತ್ತು ತಪ್ಪು ನೀಡಲು ಚೆನ್ನಾಗಿ ಗೊತ್ತು ನನಗೆ. ಈ ನನ್ನ ರುದ್ರ ಚಿಕ್ಕ ವಯಸ್ಸಿನಿಂದಲೇ ಈ ಮನೆಯಲ್ಲಿ ಕೂಲಿ ಕೆಲಸ ಇಂತ ಹೇಳಾಗಿ ನನ್ನ ಮಗನಿಗೆ ಹೆಚ್ಚಾಗಿ ದುಡಿತಿದ್ದಾನೆ. ಅವನು ಸುಳ್ಳು ಅಂತ ಮಾತಾಡ್ತಿದ್ಯಾ? ಏಯ್, ಇದು ಬೆಟ್ಟಪ್ಪನ ಆಸ್ಥಾನ. ಅಪ್ಪಾರ, ಊರ್ ಜನ ಯಾರಾದ್ರೂ ನಿಮ್ ಮುಂದೆ ಸುಳ್ಳು ಹೇಳ್ತಾರೇನ್ರಿ ಅಪ್ಪಾರ? ಸುತ್ತ 40 ಹಳ್ಳಿಗೆ ನೀವು ನ್ಯಾಯ ಕೊಟ್ಟ ಮೇಲೆ ದೇವ್ರ ನ್ಯಾಯ ಕೊಟ್ಟಂಗ್ರಿ ಅಪ್ಪಾರ. ಅಷ್ಟೇ ಅಲ್ರಿ ಅಪ್ಪಾರ, ನೀವು ಹೇಳಿದ ಮಾತಂದ್ರ ಸುತ್ತ 40 ಹಳ್ಳಿಗೆ ವೇದ ವಾಕ್ಯ ಇದ್ದಂಗ್ರಿ ಅಪ್ಪಾರ. ಯಾರಾದ್ರೂ ನಿಮ್ ಮುಂದೆ ಸುಳ್ಳು ಹೇಳ್ತಾರೇನ್ರಿ ಅಪ್ಪಾರ? ಈ ಕಾಳ ಸುಳ್ಳು ಕತೆ ಕಟ್ತಾ ಇದ್ದೇನ್ರಿ ಅಪ್ಪಾರ, ಸುಳ್ಳು ಕತೆ ಕಟ್ತಾ ಇದ್ದೇನ್ರಿ. ಹೌದು, ಎಷ್ಟು ಹಿಂದೆ ಏನು ಮಾಡಿದ್ರು ನಾನು ಕ್ಷಮಿಸಿದ್ದೀನಿ. ಆದ್ರೆ ಇವತ್ತು ಇವನಿಗೆ ಕೊಡುತ್ತಿರುವ ಯಾವುದಂದ್ರೆ ಇವನು ನೋಡಿ ತಿಳಿದುಕೊಳ್ಳಬೇಕು ಈ ನನ್ನ 40 ಹಳ್ಳಿ ಜನಗಳು. ಅಪ್ಪಾರ, ನೀ ಕೊಡು ತೀರ್ಪ್ರಿ. ಈ ಊರಾಗ ಮತ್ತೊಬ್ರು ಯಾರು ನಮ್ಮೂರ್ ಹೆಣ್ಣು ಮಕ್ಕಳ ಕಣ್ಣೆತ್ತಿ ನೋಡ್ಬಾರ್ದ್ರಿ ಅಪ್ಪಾರ. ಬಡ ಹೆಣ್ಣು ಮಕ್ಕಳ ಮೇಲೆ ಅದು ಬಲಾತ್ಕಾರ ಮಾಡಕ್ ಬಂದ್ರ ಕಾಳಂದ ನೆನಪಾಗ್ಬೇಕ್ರಿ ಈ ನನ್ನ 100 ಗ್ರಾಮದಾಗ್ರಿ. ಅಂತ ತೀರ್ಪು ಕೊಡ್ಬೇಕ್ರಿ ಅಪ್ಪಾರ, ಅಂತ ತೀರ್ಪು ಕೊಡ್ಬೇಕ್ರಿ ಈ ಕಾಳನಿಗೆ. ಹೌದು, ಇವನು ನೋಡಿ ತಿಳಿದುಕೊಳ್ಳಬೇಕು ಈ ನನ್ನ 40 ಹಳ್ಳಿಯ ಜನಗಳು. ಇವನು ಎಂತ ತೀರ್ಪು ಅಂದ್ರೆ ರುದ್ರ,
ನಮ್ಮೂರು ಆಚೆ ಇರುವ ಆ ಆಲುಮರ ಸೇರಿಸು, ಇವತ್ತೆ ಡಂಗರು ಹೊರಸು, ಇವನ ಆಲುಮರಕ್ಕೆ ನೇಲ್ ಹಾಕು. ಅದೇ ಇವನಿಗೆ ಶಿಕ್ಷೆ, ಈ ಬೆಟ್ಟಪ್ಪನ ಶಿಕ್ಷೆ. ನೋಡ್ರಿ ದನಿಯರ, ನೀವು ಕೊಡೋ ಶಿಕ್ಷೆ ಅನುಭವಿಸಾಕ ನಾನು ನಡೆಯಿದ್ದೀನ್ರಿ. ಯಾಕಂದ್ರ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡಾಕ್ ನಿಂತಿರಿ ಅಂದ್ಮೇಲೆ ನಾನು ಅನುಭವಿಸಾಕ ರೆಡಿನೇ ಬೇಕ್ರಿ. ಹೋಗು ಮುನ್ನ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾ ಮಾಡಿದ ತಪ್ಪು ಇದೇ ಮನೆಯಾಗ ಯಾರಾದ್ರೂ ಮಾಡಿದ್ರ ಅವಾಗ ಈ ರುದ್ರ ನಿಮ್ಮ ಮನೆಗ ಮಗ ಮುಂದೆ ಇರ್ತಾನ. ನಿಮ್ಮ ಮಗ ಆಗಲಿ ಯಾರೇ ಆಗಲಿ ಅವ್ರಿಗೆ ಕೂಡ ಇದೇ ಶಿಕ್ಷೆ ಕೊಡ್ತಿರ್ತಾನೆ. ಏ ಕಾಳ, ಈ ಬೆಟ್ಟಪ್ಪನ ಆಸ್ಥಾನದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಯಾವತ್ತಿದ್ರು ಕಟ್ಟಿಟ್ಟ ಬುತ್ತೆ. ಏ ರುದ್ರ, ಹೋಗು, ಇವನನ್ನು ಇವತ್ತೇ ಆಲ್ವರೆಗೆ ನೇಲ್ ಹಾಕು. ಆಯ್ತ್ರಿ ಅಪ್ಪಾರ, ನೀವ್ ಹೇಳಿದ ಮೇಲೆ ಅಷ್ಟ ಮಾಡ್ತೀನಿ ಅಪ್ಪಾರ. ರುದ್ರ, ಒಂದು ವೇಳೆ ಕಾಳು ಹೇಳಿದಂತೆ ಆ ತಪ್ಪು ಈ ಬೆಟ್ಟಪ್ಪನ ಮನೆಯಲ್ಲಿ ನಡಿಬೋದಾ? ಅಪ್ಪಾರ, ಆನಿ ಹೋಗುವಾಗ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುದಿಲ್ರಿ ಅಪ್ಪಾರ, ದೇವಲೋಕ ಹಾಳಾಗುವುದಿಲ್ಲ. ನೀವು ಸದಾ ಈ ಊರಿನ ಜನರಿಗಾಗಿ, ಸುತ್ತು 40 ಹಳ ಜನರಿಗಾಗಿ ಸುಖವನ್ನು ಬಯಸುವ ಈ ಧರ್ಮವಂತರ ಮನೆತನದಲ್ಲಿ ಏನೂ ಆಗುದಿಲ್ರಿ ಅಪ್ಪಾರ, ಏನೂ ಆಗುದಿಲ್ಲ. ಏಕೋಚಿತ್ ಒಬ್ಬ ಮಾನವ ಮಾತನಾಡಿದರೆ ನೀವೇನು ಮನಸ್ಸಿಗೆ ಹಚ್ಕೋಬೇಡ್ರಿ ಅಪ್ಪಾರ, ಏನು ಮನಸ್ಸಿಗೆ ಹಚ್ಕೋಬೇಡ್ರಿ. ಹೌದು ರುದ್ರ, ಈ ಬೆಟ್ಟಪ್ಪನ ಆಸ್ಥಾನ ನೋಡಿದ್ರೆ ತಪ್ಪು 100 ಫುಟ ದೂರ ಇರುವಾಗ ತಪ್ಪು ಈ ಬೆಟ್ಟಪ್ಪನ ಆಸ್ಥಾನ ನಡೆಯುವುದು ಸಾಧ್ಯವಿಲ್ಲ. ಅಪ್ಪಾರ, ನೀವು ದೊಡ್ಡ ದನಿಯರಂಗ ದೊಡ್ಡ ಗುಣ ಐತ್ರಿ ಅಪ್ಪಾರ, ನಿಮ್ಮ ಹತ್ರ ದೊಡ್ಡ ಗುಣ ಐತ್ರಿ ಅಪ್ಪಾರ. ದೊಡ್ಡ ದನಿಯರು ಎಂತೆಂಥ ಸಮಸ್ಯೆಗಳು ಬಗೆಹರಿಸ್ತಿದ್ರಿ ನೋಡ್ರಿ, ನೀವು ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆ ಬಗೆಹರಿಸಕತ್ತೀರಿ ಅಪ್ಪಾರ. ಅಪ್ಪಾರ, ರುದ್ರ, ನಮ್ಮ ಈ ಧರ್ಮ ತುಂಬಿದ ಮನೆಯಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಧಾನ್ಯ ಇದ್ದರೂ ಕೂಡ, ಆದರೆ ಈ ಮನೆಗೆ ಚಿಕ್ಕ ಯಜಮಾನರೆಂಬ ಬರಬೇಕೆಂಬ ಆಸೆ ಆ ಮಹಾಲಕ್ಷ್ಮಿ ತಾಯಿ ಈ ಮನೆಯ ಮೇಲೆ ಕರುಣಿಸ್ತಾ ಇಲ್ಲ ಅಪ್ಪಾರ, ಕರುಣಿಸ್ತಾ ಇಲ್ಲ. ರುದ್ರ, ಅಲ್ಲೋ, ಈ 40 ಹಳ್ಳಿಯ ಜನಗಳು ನನ್ನನ್ನೇ ತಂದೆ ನಿಮ್ಮವರ ತಾಯಿಯನ್ನು ತಿಳಿದುಕೊಂಡಿದ್ದಾರೆ ಅಂತಂದ್ರೆ ಮಕ್ಕಳ ಆಸೆ ನಾನು ಯಾವತ್ತೂ ಇಟ್ಟಿಕೊಂಡಿಲ್ಲ ರುದ್ರ, ಇಟ್ಟಿಕೊಂಡಿಲ್ಲ. ನೀವ್ ಹೇಳು ಮಾತನ್ನು ಸತ್ಯ ಐತ್ರಿ ಅಪ್ಪರ. 40 ಹಳ್ಳಿ ಜನರಲ್ಲಿ ಮಕ್ಕಳನ್ನು ನೀವು ತಿಳಿದಿರಿ ಅಪ್ಪರ. ಹೌದು, ಆದ್ರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂಗ ನಾವು ಆಗೋದಿಲ್ರಿ ಅಪ್ಪರ, ನಾವು ಆಗೋದಿಲ್ರಿ. ಅಲ್ಲೋ, ಈ ಮನೆಯಲ್ಲಿ ನೀನು ಯಾವತ್ತಿದ್ರು ಚೀತಲಾಗಿದ್ದ ನಾನು ನೋಡಿಕೊಂಡಿದ್ದೇನೋ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಂತ ತಿಳಿದುಕೊಂಡಿದ್ದೀನಿ ನೀನನ್ನು ಕೂಡ ಅಪ್ಪರ. ಆದ್ರೂ ಕೂಡ ಈ ಧರ್ಮ ತುಂಬಿದ ಮನೆಗೆ ನಿಮ್ಮ ಜೊತೆ ಚಿಕ್ಕ ಯಜಮಾನ್ರ ಬರಬೇಕೆಂಬ ಆ ಕನಸಿನ ಲೋಕ ಹೊತ್ತು ಕಾಯ್ತಾ ಇದ್ದಾರೆ ಈ ನಿಮ್ಮ ಮನೆ ಮಗ ರುದ್ರ. ಅಪ್ಪರ, ಇಂದ ಈ ಮಹಾಲಕ್ಷ್ಮಿ ತುಂಬಿದ ಉಡಿಯಲ್ಲಿ ಆ ತಾಯಿ ಒಂದು ಮಕ್ಕಳ ಭಾಗ್ಯ ಕರುಣಿಸಿದರೆ ಇಡೀ ಊರಲ್ಲಿ ಇರುವ ನಮ್ಮ ಸುತ್ತ 40 ಹಳ್ಳಿ ಗ್ರಾಮಗಳಿಗೆ ತುಪ್ಪದ ಅಭಿಷೇಕ ಮಾಡ್ಬೇಕಂತ ಹರಿಕೆ ಒತ್ತೀನ್ರಿ ಅಪ್ಪರ, ಹರಿಕೆ ಒತ್ತೀನ್ರಿ. ರುದ್ರ, ನೀನು ನಿಮ್ಮವರು ಬರೀ ಪೂಜೆ ಪುನಸ್ಕಾರ ದೇವ್ರು ಅಂತ ದಿನನಿತ್ಯ ಪೂಜೆ ಮಾಡ್ತಿರಲ್ಲ, ಆ ದೇವ್ರು ನೀವು ನಂಬುತ್ತೀರಾ? ಅಪ್ಪರ, ದೇವರ ನಂಬಕ್ರಿ ಅಪ್ಪರ, ದೇವರ ನಂಬಕ್ರಿ. ಆ ದೇವರದಾನಂತೇಳಿ ನಮ್ಮಂತ ಹುಲ್ಲು ಮಾನವರು ಬದುಕಿದ್ದಾರೆ ಅಪ್ಪರ, ಬದುಕಿದ್ದಾರೆ. ಆದಷ್ಟು ಬೇಗ ಆ ಮಹಾಲಕ್ಷ್ಮಿ ಈ ಮನೆಗೆ ಚಿಕ್ಕ ಯಜಮಾನ್ರ ಕರುಣಿಸಲೆಂದು ಮತ್ತೊಮ್ಮೆ ಆ ತಾಯಿಯಲ್ಲಿ ನಾನು ಶರಗೊಡ್ಡಿ ಬೇಡ್ತಾ ಇದ್ದೇನೆ ಅಪ್ಪರ. ಅಪ್ಪರ, ಈ ಕಡೆ ಅವರು ಬರಕತ್ತಾರೆ ಅಪ್ಪರ. ಆಯ್ತು ರುದ್ರ, ದೇವಸ್ಥಾನಕ್ಕೆ ಹೋಗಿದ್ರು ರುದ್ರ, ಮೇಗಿನ ತೋಟದ ಹೊಲಿಕ್ಕೆ ಆಲುಗೆ ಹೋಗಿದ್ದಾವೆ, ಏನ್ ಮಾಡ್ತಾರೆ ಸ್ವಲ್ಪ ನೋಡ್ತೀಯಾ? ಅಪ್ಪರ, ನಾನು ಅದನ್ನ ಹೇಳ್ಬೇಕಂತ ಮಾಡಿದೇನ್ರಿ ಅಪ್ಪರ. ಆದ್ರ ಅವ್ವಾರು ಬರೋಕ್ಕಿಂತ ಮುಂಚೆ ನಾನು ತೋಟಕ್ಕೆ ಹೋಗ್ತೀನಿ, ತೋಟದಾಗ ಏನೇನು ಕೆಲಸ ಮಾಡ್ರಂತ ಆಳು ಮಕ್ಕಳ ಜೊತೆ ನಾನು ಸ್ವಲ್ಪ ಕೆಲಸ ಮಾಡಿ ಬರ್ತೀನಿ ರೀ ಅಪ್ಪರ. ರುದ್ರ, ಅಲ್ಲೋ, ಆಳು ಮಕ್ಕಳು ಇರ್ತಾವೆ, ಸ್ವಲ್ಪ ಹೇಳಿದ್ರೆ ಅವ್ರು ಕೆಲಸ ಮಾಡ್ತಾರೆ, ನೀನೇ ಕೆಲಸ ಮಾಡ್ತೀಯಾ? ಅಪ್ಪರ, ಕುಳಿತು ಉಂಡರೆ ಕುಡಿಕಿ ಹೊಣ್ಣ ಸಾಲದಪ್ಪರ. ವಿಶ್ವಗುರು ಬಸವಣ್ಣವರು ಹೇಳಿಲ್ಲವ್ರೆ, ಕಾಯಕವೇ ಕೈಲಾಸ ಎಂದು. ಅದೇ ನನ್ನ ಮನೆಯಾಗ ನಾ ದುಡಿದ್ರೆ ತಪ್ಪೇನೈತ್ರಿ ಅಪ್ಪರ, ತಪ್ಪೇನೈತ್ರಿ? ಇದು ನಿನ್ನ ಮನೆ, ನೀನು ದುಡಿಯೋ ಅಥವಾ ಬಿಡು, ನಿನಗೆ ಯಾರು ಹೇಳುತ್ತಾರೆ?
ಅಪ್ಪರ ನಾನು ನಿನ್ನ ತೋಟಕ್ಕೆ ಹೋಗಿ ಬರ್ತೇನೆ ರೀ. ಆಯ್ತು ರುದ್ರ, ಹೋಗಿ ಬಾ. ಅಲ್ಲ, ಮಾದೇವಿ ಮನೆಯಲ್ಲಿ ಇಲ್ಲ, ಆದ್ರೆ ದಿವಸರಿಗೆ ಹೋದವಳು ಇನ್ನೂರು ಬರಲಿಲ್ಲ. ಬರಲಿ ನೋಡೋಣ, ಸ್ವಲ್ಪ ಕಾದು ನೋಡಿದ್ರೆ ಆಯ್ತು. ಅಲ್ಲ ಮಾದೇವಿ, ನಿನಗೋಸ್ಕರ ನಾನು ಮನೆಯಲ್ಲಿ ಕಾಯ್ತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ದೆ? ರೀ, ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಹೋಗಿದೆ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಮಾದೇವಿ. ಅಲ್ಲ ಮಾದೇವಿ, ದಿನನಿತ್ಯ ಪೂಜೆ ಪುನಸ್ಕಾರ ಅಂತ ಹೋದ್ರೆ ಈ ಮನೆಯಲ್ಲಿರೋ ದೇವ್ರನ್ನು ನೀನು ಮರಿತೀಯ ಅಂತ ಅನಿಸುತ್ತದೆ. ಯಾಕ್ರಿ ಆ ದೇವರ ಮೇಲೆ ನಿಮಗೆ ಅಷ್ಟೊಂದು ಕೋಪ? ಅಲ್ಲ ಮಾದೇವಿ, ದಿನನಿತ್ಯ ಆ ಪೂಜೆ ಮಾಡುತ್ತ ದೇವರು ನಿನಗೆ ಏನಾದ್ರೂ ಒಂದು ವೇಳೆ ಮಾದೇವಿ ಏನಾದ್ರೂ ನಿನಗೆ ಪೂಜೆ ಮಾಡೋದು ದೇವರು ಫಲ ಕೊಡ್ತಂತ ನೀನು ಹೇಳ್ಕೊಂಡಿದ್ದೀಯೇನು? ಯಾಕ್ರಿ ನಿಮ್ಮಂತ ನೀತಿವಂತ ಪುಣ್ಯವಂತ ಗಂಡ ಸಿಕ್ಕಿರೋದು ನನ್ನ 7 ಜನ್ಮದ ಪುಣ್ಯ ಎಂದು ಭಾವಿಸ್ತೇನೆ. ಅವನು ಹಾಗೆ ಖಂಡಿತ ನನಗೆ ಮಗು ಹಾಗೆ ಆಗುತ್ತದೆ. ನಿಮ್ಮ ಹಾಗೆ ಈ ಮನೆಗೆ ದೊಡ್ಡ ವಾರಸ್ದಾರ ಆಗುತ್ತಾನೆ. ಆ ನಂಬಿಕೆ ನನಗಿದೆ ರೀ, ಆ ನಂಬಿಕೆ ಅಲ್ಲ ನನಗೆ. ಮಾದೇವಿ, ದಿನನಿತ್ಯ ನೀನು ಪೂಜೆ ಮಾಡ್ತೀಯಲ್ಲ, ನೀನು ಕೂಡ ಮಾಡಿದ್ದೀಯ. ಆದ್ರೆ ನಾನು ರುದ್ರ ಕೂಡ ದಿನನಿತ್ಯ ಪೂಜೆ ಮಾಡ್ತೇನೆ. ಆದ್ರೆ ನಿಮ್ಮಿಬ್ಬರಿಗೂ ಆ ದೇವ್ರ ಹುಚ್ಚು, ಮಕ್ಕಳ ಹುಚ್ಚು ಇನ್ನೂ ಬಿಟ್ಟಿಲ್ಲ ನೋಡು. ರೀ, ಯಾಕ್ರಿ ಆ ದೇವರಿಗೆ ನಿಂದಿಸಿ ಮಾತಾಡ್ತೀರಾ? ಹೌದು ಮಾದೇವಿ, ಆ ದೇವರು ನಮ್ಮ ಮೇಲೆ ಈಗಾಗಲೇ ಕಣ್ ತೆರೆದಿದ್ದೇನೆ ರೀ. ಅಂದ್ರೆ ನೀನು ಮಾತಿನ ಅರ್ಥ ಮಾದೇವಿ. ರೀ ಹಾ, ಹೇಳು ಕಣೆ. ರೀ ಅಲ್ಲ ಮಾದೇವಿ, ಆ ಮಾತನ್ನು ಹೇಳಲು ಅಷ್ಟೊಂದು ಆಸೆ ಅಲ್ಲ, ಏನಾಗಿದೆ ಅಂತ ಹೇಳ್ಬಾರ್ದ? ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ತುಂಬಾ ನಾಚಿಕೆ ಅಲ್ಲ ಆಗ್ತದೆ. ಕಣೆ, ಅಂತ ಮಾತು ಯಾವ್ದಂತ ನಾನು ಹೇಳಲು ನಾಚಿಕೆನ? ನನಗೀಗ 3 ತಿಂಗಳ ಗರ್ಭಿಣಿ ರೀ. ಮಾದೇವಿ, ನೀನು ನಿಜ ಹೇಳ್ತಾ ಇದೀಯಾ? ನಿಜವಾಗ್ಲೂ ರೀ. ಛೀ! ನೋಡಿ, ಹೆಚ್ಚು ಕೇಳಬೇಡಿ, ನನಗೆ ತುಂಬಾ ನಾಚಿಕೆ ಅಲ್ಲ ಆಗುತ್ತೆ ರೀ. ಮಾದೇವಿ, ನೀನು ಪೂಜೆ ಮಾಡೋದು ದೇವರು ನಮ್ಮನ್ನು ಯಾವತ್ತಿದ್ರು ಮಾದೇವಿ ಕೈ ಬಿಡ್ಲಿಲ್ಲ ನೋಡು. ಆದ್ರೆ ನಾನು ಏನಾದ್ರು ಆ ದೇವರು ಪೂಜೆ ಮಾಡೋದು ದೇವರು ವ್ಯರ್ಥವಾಗುತ್ತಿದೆ ಅಂತ ನಾನು ತಿಳಿದುಕೊಂಡಿದ್ದೆ. ಮಾದೇವಿ, ಇವತ್ತು ನಮಗೆ ತುಂಬಾ ಸಂತೋಷ ದಿನ ಅಲ್ವಾ ಮಾದೇವಿ? ಈ ಸಂತೋಷ ಸಂಭ್ರಮ ದಿನದಿಂದ ಈ ನಮ್ಮ 40 ಹಳ್ಳಿ ಜನಗಳಿಗೆ ಈ ಬೆಟ್ಟಪ್ಪನ ಹೆಂಡತಿ ಇವತ್ತು 3 ತಿಂಗಳ ಗರ್ಭಿಣಿ ಅಂದ್ರೆ ನಮ್ಮ ಜನರು ತುಂಬಾ ಖುಷಿ ಪಡ್ತಾರೆ ಅಲ್ವಾ ಮಾದೇವಿ? ಹಾಗಾಗಿ ತುಂಬಾ ಸಂತೋಷ ಸಂಭ್ರಮ ದಿನದಿಂದ ನನ್ನ ಮನ ಕೂಗುವಂತೆ ಒಂದು ರೀ, ಏನೆಂದು ಕೂಗ್ತಾ ಇದೆ ಈ ನಿಮ್ಮ ಮನ? ಈ ಮನ ಏನಂತ ಕೂಗುತ್ತಂದ್ರೆ ಈ ಬೆಟ್ಟಪ್ಪನ ಹೆಂಡತಿ ಒಂದು ಪ್ರೀತಿಯಿಂದ ಒಂದು ಹಾಡನ್ನು ಹಾಡಬೇಕು ಅಂತ ಕೂಗ್ತಾ ಇದ್ದಿ ಕಣೆ. ಛೇ, ಹೋಗ್ರಿ. ಯಾರಾದರೂ ನೋಡಿದ್ರೆ ಏನು ಏನು ತಿಳಿದುಕೊಂಡಿದ್ದಾರೆ? ತಿಳಿದುಕೋದ್ರ ಮಾದೇವಿ? ಗಂಡ ಹೆಂಡತಿ ತುಂಬಾ ಪ್ರೀತಿಯಿಂದ ಹಾಡಂತ ಹಾಡುತ್ತಾರಂತ ತಿಳಿದುಕೊಳ್ತಾರೆ. ಏನ್ರಿ ನಿಮ್ಮದು? ಈಸ್ ಕಣೆ. ನಿಮ್ಮ ಇಷ್ಟನೇ ನನ್ನ ಇಷ್ಟ ರೀ. ಆಯ್ತು ಕಣೆ. Bye.